ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಪ್ರಿನ್ಸೆಸ್ ಆರೋರಾ ಅನ್ನೋ ಮೂವಿಯ ಸೆಕೆಂಡ್ ಹಾಫ್ ನ ನೋಡೋಣ. ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಫಸ್ಟ್ ಹಾಫ್ ನೀವೇನು ನೋಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಇರುತ್ತೆ, ಮತ್ತೆ ಮೇಲೆ ಕಾಣಿಸ್ತಿರೋ ಐಕಾನ್ ಅಲ್ಲೂ ಬರುತ್ತೆ. ಮಿಸ್ ಮಾಡದೆ ಫಸ್ಟ್ ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಬ್ಯಾಕ್ ಟು ಬ್ಯಾಕ್ ಆಗ್ತಾ ಇರೋದ್ರಿಂದ ಸಣ್ಣ ರಿವ್ಯೂ ಎಲ್ಲ ಏನು ಬೇಡ, ಡೈರೆಕ್ಟ್ ಆಗಿ ಮೂವಿನ ಸ್ಟಾರ್ಟ್ ಮಾಡ್ಬಿಡೋಣ. ಆದ್ರೆ ಅದಕ್ಕೂ ಮುಂಚೆ ನಿಮ್ಮ ಇನ್ನು ಯಾರಾದ್ರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಅವಾಗಲೇ ನಾವು ಹಾಕೋ ಇಂಟ್ರೆಸ್ಟಿಂಗ್ ವಿಡಿಯೋಸ್ ಮೂವೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರೋದು. ಓದು ಪಾರ್ಟ್ ನ ಫೈನಲ್ ಅಲ್ಲೇ ನೋಡಿರ್ತೀವಿ. ಸೀನಿಯರ್ ಮತ್ತೆ ಜೂನಿಯರ್ ಇಬ್ರು ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಸೀನಿಯರ್ ಸುಮಾರು ಸತಿ ಹೀರೋಯಿನ್ ಗೆ ಕಾಲ್ ಟ್ರೈ ಮಾಡ್ತಾನೆ ಇರ್ತಾರೆ. ಬಟ್ ಅವಳದು ಸ್ವಿಚ್ ಆಫ್ ಬರ್ತಾ ಇರುತ್ತೆ. ಜೂನಿಯರ್ ಕೂಡ ಕೇಳ್ತಾರೆ, ಸರ್ ಏನ್ ಸರ್ ನಡೀತಾ ಇದೆ, ನೀವ್ ಯಾರಿಗ ಸತಿ ಕಾಲ್ ಮಾಡ್ತಾ ಇದ್ದೀರಾ, ಏನ್ ಮಾಡ್ತಾ ಇದ್ದೀರಾ ನೀವು ಅಂತ ಕೇಳಿದಾಗ ಅದೇ ಟೈಮ್ಗೆ ಜೂನಿಯರ್ ಕೂಡ ಒಂದು ಕಾಲ್ ಬರುತ್ತೆ. ಅದ್ರಲ್ಲಿ ಏನ್ ಹೇಳ್ತಿದ್ದಾರೆ ಅಂದ್ರೆ ಈ ತರ ಹೋಟೆಲ್ ಮ್ಯಾನೇಜರ್ ಒಬ್ಬ ಕಾಣೆ ಆಗಿದ್ದಾನೆ ಅಂತ. ಅದನ್ನ ಕೇಳಿಸ್ಕೊಂಡಿದ ತಕ್ಷಣ ಸೀನಿಯರ್ ಹೇಳ್ತಾರೆ, ಓ ಹಂಗಾದ್ರೆ ಅವ್ನ್ ಇಂತ ಹೋಟೆಲ್ ಸೇರಿರೋ ಮ್ಯಾನೇಜರ್ ಅಂತ ಹೋಟೆಲ್ ಹೆಸರು ಸೀನಿಯರ್ ಕರೆಕ್ಟ್ ಆಗಿ ಹೇಳ್ತಿದ್ದಾರೆ. ಜೂನಿಯರ್ ಗೆ ಶಾಕು. ಏನ್ ವಿಷಯ ಅಂತ ನೋಡಿದ್ರೆ ಇದಕ್ಕೂ ಮುಂಚೆ ಹೀರೋಯಿನ್ ಅವ್ರ ಮನೆಗೆ ಸೀನಿಯರ್ ಹೋಗಿರ್ತಾರಲ್ಲ, ಆಗ ಟೇಬಲ್ ಮೇಲೆ ಒಂದು ಹೋಟೆಲ್ದು ಪೋಸ್ಟರ್ ಇರುತ್ತಲ್ಲ, ಅದೀಗ ಅವ್ರಿಗೆ ಫ್ಲಾಶ್ ಆಗಿದ ತಕ್ಷಣ ಈ ಕೆಲಸನ ಕೂಡ ಹೀರೋಯಿನ್ ಮಾಡಬಹುದು ಅಂತ. ಈಗ ಪೂರ್ತಿ ಡೌಟ್ ಅಲ್ಲ ಹೀರೋಯಿನ್ ಮೇಲೆ ಅವ್ರಿಗೆ ಟರ್ನ್ ಆಗ್ಬಿಡ್ತು. ಫಸ್ಟ್ ಅವಳನ್ನ ಕಂಡಿಡಿಬೇಕು ಅಂತ ಇವರು ಅವಳನ್ನ ಹುಡ್ಕೋ ಕೆಲಸದಲ್ಲಿ ಇರ್ತಾರೆ. ಹಂಗೆ ನೈಟ್ ಪೂರ್ತಿ ಕಳೆದ್ ಬಿಡುತ್ತೆ. ನೆಕ್ಸ್ಟ್ ಡೇ ಮಾರ್ನಿಂಗ್ ತೋರಿಸ್ತಾರೆ ಹೀರೋಯಿನ್ ಕಾರಲ್ಲೇ ಅವನನ್ನ ಕಟ್ಟಾಕ್ಬಿಟ್ಟು ಅಲ್ಲಿಂದ ಹೊರಟ್ಬಿಟ್ಟಿರ್ತಾಳೆ. ಈಗ ಹೆಂಗೋ ಕಾರಿಂದ ಆ ಹೋಟೆಲ್ ಮ್ಯಾನೇಜರ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎದುರುಗಡೆ ಬರ್ತಾರೆ. ಇನ್ನೊಂದ್ ಕಾರ್ಗೆ ಸಿಕ್ಕಿ ಅಲ್ಲೇ ಸ್ಪಾಟ್ ಅಲ್ಲೇ ಔಟ್ ಆಗ್ಬಿಟ್ಟ. ಇನ್ ಸ್ವಲ್ಪ ಹೊತ್ತಲ್ಲೇ ಪೊಲೀಸರು ಕೂಡ ಜಾಕೆ ಬಂದ್ಬಿಡ್ತಾರೆ. ಸೀನಿಯರ್ ಬಂದ್ ನೋಡಿದ ತಕ್ಷಣ ಮ್ಯಾನೇಜರ್ ನ ಕಟ್ಟಾಕಿದ್ಲಲ್ಲ ಕಾರು, ಆ ಕಾರ್ ಮೇಲೆ ಫುಲ್ ಆಗಿ ಪ್ರಿನ್ಸೆಸ್ ಆರೋರಾ ಸ್ಟಿಕರ್ಸ್ ನ ಅಂಟಿಸಿರ್ತಾರೆ. ಸೊ ಅವ್ರಿಗೆ ಕನ್ಫರ್ಮ್ ಆಯ್ತು ಇದನ್ನ ಕೂಡ ಹೀರೋಯಿನ್ ಮಾಡಿರೋದು ಅಂತ. ಅಷ್ಟೇ ಅಲ್ಲ, ಈಗ ಸೀನಿಯರ್ ಬಂದು ಜೂನಿಯರ್ ಹತ್ರ ಹೇಳ್ತಾರೆ, ಯಾರು ಕೊಲೆ ಮಾಡಿರೋದು ಅಂತ ನಾನು ಕಂಡಿಡ್ಬಿಟ್ಟೆ, ಅವಳ ಹೆಸರು ಇಂತದ್ದೆ, ಅವಳು ಇಂತ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇರ್ತಾಳೆ ಅಂತ ಅಡ್ರೆಸ್ ಎಲ್ಲ ಕೊಡ್ತಾರೆ. ಹೋಗಿ ಅವಳನ್ನ ಅರೆಸ್ಟ್ ಮಾಡಿ ಅಂತ ಹೇಳ್ದವ್ರು ಈಗ ದೊಡ್ಡದಾಗ ಒಂದ್ ಟ್ವಿಸ್ಟ್ ನ ಕೊಡ್ತಾರೆ ನೋಡಿ. ಹೀರೋಯಿನ್ ಬೇರೆ ಯಾರು ಅಲ್ಲ, ಅವಳನ್ನ ನೆಕ್ಸ್ಟ್ ವೈಫ್ ಅಂತ ಹೇಳ್ತಾರ. ಅಷ್ಟೇ ಅಲ್ಲ, ನನ್ ಮಗು ಸತ್ತೋಯ್ತಲ್ಲ, ಆ ಮಗು ತಾಯಿ ಅವಳೆ ಇದು ಕೊಲೆನೆಲ್ಲ ಮಾಡ್ತಾ ಇರೋದು, ಹೋಗಿ ಅವಳನ್ನ ಅರೆಸ್ಟ್ ಮಾಡ್ಕೊಳ್ಳಿ ಅಂತ ಹೇಳ್ಬಿಡ್ತಾರೆ. ಅಷ್ಟೇ ಅಲ್ಲ, ಇದು ನನ್ನ ರೆಸಿಗ್ನೇಷನ್ ಲೆಟರ್ ನಿನ್ನೆ ಚೀಫ್ ಹತ್ರ ತಲುಪಿಸ್ಬಿಡು ಅಂತ ಹೇಳಿ ಆ ರೆಸಿಗ್ನೇಷನ್ ಲೆಟರ್ ನ ಜೂನಿಯರ್ ಹತ್ರ ಕೊಟ್ಬಿಟ್ಟು ಅವ್ರ ಕಾರ್ ತಗೊಂಡು ಅಲ್ಲಿಂದ ಹೊರಟು ಬಿಡ್ತಾರೆ. ಹೋಗ್ತಾ ಇರ್ಬೇಕಾದ್ರೆ ಹೀರೋಯಿನ್ ಗೆ ಸುಮಾರು ಸತಿ ಕಾಲ್ ಮಾಡ್ತಾನೆ ಇದಾರೆ. ಬಟ್ ಅವ್ರ ಫೋನ್ ಸ್ವಿಚ್ ಆಫ್ ಅಂತಾನೆ ಬರ್ತಾ ಇದೆ. ವಾಯ್ಸ್ ಮೆಸೇಜ್ ಅಂತ ಕಳಿಸ್ತಾರೆ, ಎಲ್ಲೇ ಇದೆಯಾ, ನೀನ್ ಎಲ್ಲಿದ್ಯಾ ಅಂತ ದಯವಿಟ್ಟು ಹೇಳು, ನಾನು ಬಂದು ಮೀಟ್ ಮಾಡ್ತೀನಿ, ನಿನ್ನ ತುಂಬಾನೇ ಮುಖ್ಯವಾದ ವಿಷಯ ಮಾತಾಡ್ಬೇಕು, ದಯವಿಟ್ಟು ನನ್ಗೆ ಕಾಲ್ ಮಾಡು ಅಂತ ಒಂದು ವಾಯ್ಸ್ ಮೆಸೇಜ್ ನ ಕಳಿಸ್ತಾರೆ. ಈಗ ಹಂಗೆ ಸ್ಟೇಷನ್ ಕಡೆ ತೋರಿಸ್ತಾರೆ ನೋಡಿ. ಹೀರೋಯಿನ್ ಬಗ್ಗೆ ನಮಗ್ ಗೊತ್ತಿಲ್ಲದೆ ಇರೋ ಒಂದು ವಿಷಯನ ಇಲ್ಲಿ ಹೇಳ್ತಾರೆ. ಹೀರೋಯಿನ್ ಗೆ 6 ವಯಸ್ಸಲ್ಲಿ ಒಂದು ಮಗು ಇದ್ದಿರುತ್ತೆ. ಅದು 1 ವರ್ಷದ ಹಿಂದ್ಗಡೆನೆ ಯಾರ ಮಗುನ ರೇಪ್ ಮಾಡಿ ಸಾಯಿಸ್ಬಿಟ್ಟಿರ್ತಾರೆ. ಹೇಳ್ಬೇಕಂದ್ರೆ ಆ ಕಲ್ಪ್ರಿಟ್ ನ ಕೂಡ ಹಿಡಿದಿದ್ದಾಯ್ತು, ಜೈಲ್ಗೆ ಹಾಕಿದ್ದು ಆಯ್ತು, ಅವ್ನಿಗೆ ಶಿಕ್ಷೆ ಕೊಟ್ಟಿದ್ದು ಆಯ್ತು. ಅವ್ನ್ ಇವಾಗವರೆಗೂ ಜೈಲಲ್ಲೇ ಇದ್ದಾನೆ. ಬಟ್ ಅದನ್ನು ಮೀರಿ ಏನಕ್ಕೋಸ್ಕರ ಹೀರೋಯಿನ್ ಬೇರೆಯವ್ರನ್ನೆಲ್ಲ ಸಾಯಿಸ್ತಾ ಇದ್ದಾಳೆ ಅಂತ ಯಾರಿಗೂ ಗೊತ್ತಿಲ್ಲ. ಯಾಕಿರ್ಬೋದು ಅಂತ ಹೇಳಿ ಸ್ಟೇಷನ್ ಅಲ್ಲಿ ಇರೋರೆಲ್ಲ ತುಂಬಾನೇ ತಲೆ ಕಿತ್ಕೊಂಡು ಈ ಕೇಸ್ ಬಗ್ಗೆ ತುಂಬಾನೇ ಇಂಟ್ರೆಸ್ಟ್ ಆಗಿ ಇನ್ವೆಸ್ಟಿಗೇಟ್ ನ ಸ್ಟಾರ್ಟ್ ಮಾಡಿರ್ತಾರೆ. ಇನ್ನೊಂದ್ ಕಡೆ ಸೀನಿಯರ್ ಆಫೀಸರ್ ಬಂದು ಕೇಸ್ ಫೈಲ್ಸ್ ಎಲ್ಲ ಇಟ್ಟಿರ್ತಾರಲ್ಲ ರೆಕಾರ್ಡ್ ರೂಮ್, ಅಲ್ಲೋಗ್ಬಿಟ್ಟು ಇವ್ರ ಮಗಳ ಸಾವಿನ ಹಿಂದೆ ಇರೋ ಆ ಕೇಸ್ ಫೈಲ್ ನ ಎತ್ಕೊಂಡು ಅದನ್ನೆಲ್ಲ ಓದ್ತಾ ಇರ್ಬೇಕಾದ್ರೆ ಜೂನಿಯರ್ ಅಜ್ಜಾಕೆ ಬರ್ತಾರೆ. ಜೂನಿಯರ್ ಬಂದು ಕೇಳ್ತಾರೆ, ಸರ್ ಇನ್ ಕೇಸ್ ನಿಮ್ ವೈಫ್ ಅಂದ್ರೆ ಹೀರೋಯಿನ್ ಅವರು ಯಾರನ್ನ ಸಾಯಿಸ್ಬೇಕಂತ ಅನ್ಕೊಂಡಿದ್ರು ಅವ್ರನ್ನೆಲ್ಲ ಸಾಯಿಸಿ ಮುಗಿಸಿದ್ದಾಗಿದ್ರೆ ಇಷ್ಟೊತ್ತಿಗೆ ಅವರೇ ಬಂದು ಸರೆಂಡರ್ ಆಗಿರೋರಲ್ವಾ. ಬಟ್ ಇನ್ನೂ ಬಂದು ಸರೆಂಡರ್ ಆಗಿಲ್ಲ ಅಂದ್ರೆ ಅವ್ರ ಲಿಸ್ಟರ್ ಇನ್ನೂ ಬೇರೆ ಯಾರೋ ಇದ್ದಾರಲ್ವಾ ಅಂತ ಹೇಳ್ತಾನೆ. ಇದನ್ನ ಕೇಳಿಸ್ಕೊಂಡ್ಮೇಲೆ ಸೀನಿಯರ್ ಕೂಡ ಹೌದಲ್ವಾ ಇರ್ಬೋದಲ್ವಾ ಅಂತ ಹೇಳ್ಬಿಟ್ಟು ಮತ್ತೆ ಕೇಸ್ ಫೈಲ್ ನೆಲ್ಲ ಓದಿದಾಗ ಅದ್ರಲ್ಲಿ ಇವರ ಕೇಸ್ಗೆ ಆಪೋಸಿಟ್ ಆಗಿ ವಾದಿಸಿದಲ್ಲ ಒಬ್ಬ ಲಾಯರ್, ಅವನೇ ಹೀರೋಯಿನ್ ನೆಕ್ಸ್ಟ್ ಟಾರ್ಗೆಟ್ ಅಂತ ಹೀರೋ ಕಂಡಿಡಿದ್ ಬಿಟ್ರು. ಅಂದ್ರೆ ಸೀನಿಯರ್ ಕಂಡಿಡಿದ್ ಬಿಟ್ರು. ಅವಳ ನೆಕ್ಸ್ಟ್ ಟಾರ್ಗೆಟ್ ಬೇರೆ ಯಾರು ಅಲ್ಲ, ಆ ಲಾಯರ್ ಕಣೋ, ನಾನು ಹೀರೋಯಿನ್ ಎಲ್ಲಿದ್ದಾಳೆ ಅಂತ ಕಂಡಿಡಿಯಕ್ ಹೋಗ್ತಾ ಇದೀನಿ ಅಂತ ಜೂನಿಯರ್ ಹತ್ರ ಒಂದು ಇನ್ಫಾರ್ಮೇಶನ್ ಕೊಟ್ಬಿಟ್ಟು ಸೀನಿಯರ್ ಬಂದು ಹೀರೋಯಿನ್ ಹುಡ್ಕೊಂಡು ಹೋಗ್ತಾರೆ. ಇನ್ನೊಂದ್ ಕಡೆ ಹೀರೋಯಿನ್ ತೋರಿಸ್ತಾರೆ. ಅವಳು ಯಾವ್ದೋ ಒಂದು ಜಾಗದಲ್ಲಿ ಇದ್ದಾಳೆ. ಅವಳು ಅಲ್ಲಿಂದ ಅವಳ ಫೋನ್ ಆನ್ ಮಾಡಿದ ತಕ್ಷಣ ಸೀನಿಯರ್ ಕಳ್ಸಿರ್ತಾರಲ್ಲ ವಾಯ್ಸ್ ಮೇಲೂ ಅದನ್ನ ಕೇಳಿಸ್ಕೊಂಡು ಈಗ ಇವಳೊಂದು ರಿಪ್ಲೈನ ಮಾಡ್ತಾಳೆ. ಪ್ರತಿ ಸರ್ತಿ ಎಲ್ಲಿದ್ಯಾ ಅಂತ ಕೇಳಿದ್ರೆ ನಾನ್ ಹೇಳಕ್ಕಾಗತ್ತಾ, ಕಂಡಿಡಿಬೇಕಾಗಿರೋ ಕೆಲಸ ನಿಮ್ದು, ನೀವು ಪೊಲೀಸ್ ತಾನೆ, ನೀವೇ ಕಂಡಿಡೀರಿ ಅಂತ ಇವಳೊಂದು ಮೇಲ್ ನ ಕಳ್ಸಿರ್ತಾಳೆ. ಅದಾದ್ಮೇಲೆ ಸೀನಿಯರ್ ಅನ್ಕೊಂಡಿರ್ತಾರನೆ ಇವಳು ಆ ಲಾಯರ್ ನ ಮೀಟ್ ಮಾಡಕ್ ಅಂತಾನೆ ಬಂದಿರೋದು. ಯಾವ್ದೋ ಒಂದು ಬ್ಲೈಂಡ್ ಡೇಟ್ ಅನ್ನೋ ಹೆಸರಲ್ಲಿ ಇವ್ರನ್ನ ಮೀಟ್ ಮಾಡಕ್ ಬಂದಿರ್ತಾಳೆ. ಪ್ಲಸ್ ಯಾವ್ದೋ ಒಂದು ರೆಸ್ಟೋರೆಂಟ್ ಅಲ್ಲಿ ಇರ್ತಾರೆ. ರೆಸ್ಟೋರೆಂಟ್ ಅಲ್ಲಿ ಯಾರು ಇಲ್ಲ, ಕೈಲಿ ಶಾಕ್ ಮಿಷನ್ ರೆಡಿ ಆಗಿ ಇಟ್ಕೊಂಡಿರ್ತಾಳೆ. ಯಾವ ಟೈಮ್ ನನಗೆ ಚಾನ್ಸ್ ಸಿಗುತ್ತೋ ಇವ್ರನ್ನ ಶಾಕ್ ಕೊಟ್ಟು ಕೆಳಗಡೆ ಬೀಳ್ಸ್ಬಿಡೋಣ ಅಂತ ಟ್ರೈ ಮಾಡ್ತಾ ಇದ್ದಾಳೆ. ಬಟ್ ಅದಕ್ಕೆ ಕರೆಕ್ಟ್ ಟೈಮ್ ಇವಳಿಗಿನ್ನು ಬಂದಿಲ್ಲ. ಸ್ವಲ್ಪ ಹೊತ್ತಿಗೆ ಆ ಲಾಯರ್ ಕೂಡ ವಾಶ್ರೂಮ್ ಹೋಗಿ ಬರ್ತೀನಿ ಅಂತ ವಾಶ್ರೂಮ್ ಹೋಗ್ತಾನೆ. ಅದೇ ಟೈಮ್ಗೆ ಲಾಯರ್ ಫೋನ್ಗೆ ಒಂದು ಕಾಲ್ ಬರುತ್ತೆ. ಅದನ್ನ ಹೀರೋಯಿನ್ ಅಟೆಂಡ್ ಮಾಡೋದು. ಆ ಕಡೆ ಸೀನಿಯರ್ ಗೆ ಗೊತ್ತಾಗೋಯ್ತು ಕಾಲ್ ಅಟೆಂಡ್ ಮಾಡಿರೋದು ಹೀರೋಯಿನ್ ಅಂತ. ಅಯ್ಯೋ ನಿನ್ನ ಎಲ್ಲೇ ಇದೆಯಾ, ನಿನ್ ಕಾಲಿಡೋ ಪ್ರತಿ ಜಾಗದಲ್ಲಿ ಕೂಡ ನರಬಲಿನೇ ಕಣೆ ಆಗ್ತಾ ಇರೋದು, ದಯವಿಟ್ಟು ನಾನು ಬರೋವರೆಗೂ ಏನು ಮಾಡ್ಬೇಡ, ನೀನ್ ಎಲ್ಲಿದ್ಯಾ ಹೇಳು ನಾನು ಬರ್ತೀನಿ ಅಂತ ಅವ್ನು ಕೇಳ್ತಾ ಇದ್ರೆ ಇವಳು ಹೇಳ್ತಾಳೆ, ಅಯ್ಯಯ್ಯ ಎಷ್ಟ್ ಸತಿ ಕೇಳ್ತೆ ಎಲ್ಲಿದ್ಯಾ ಅಂತ, ನೀನ್ ಪೊಲೀಸ್ ತಾನೆ, ನೀನ್ ಅದನ್ನ ಕಂಡಿಡಿಬೇಕು, ನಾನ್ ಹೇಳ್ಬಿಟ್ರೆ ಮಜಾ ಏನಿರುತ್ತೆ, ನೀನೇ ಕಂಡಿಡಿ ಅಂತ ಹೇಳಿ ಟಕ್ಕಂತ ಕಾಲ್ ನ ಕಟ್ ಮಾಡ್ಬಿಡ್ತಾಳೆ. ಸ್ವಲ್ಪ ಹೊತ್ತಲ್ಲೇ ಲಾಯರ್ ಕೂಡ ವಾಶ್ರೂಮ್ ಇಂದ ಹೊರಗಡೆ ಬಂದವನು ಅವ್ನ್ ಪಾಡ್ಕೊಂಡು ಕೆಲಸ ಮಾಡ್ತಾ ಇದ್ರೆ ಈಗ ಹೀರೋಯಿನ್ ಅವ್ಳ ಕೈ ಚಲ್ಕಣ ತೋರ್ಸಕ್ಕೆ ಸ್ಟಾರ್ಟ್ ಮಾಡ್ಬಿಟ್ಲು. ಹಿಂದೆಯಿಂದಾನೆ ಅವ್ನ್ ತಲೆ ಮೇಲೆ ಟಪ್ ಅಂತ ಒಂದ್ ಏಟ್ ಹಾಕ್ತಾಳೆ. ಇನ್ ಅವ್ನ್ ಸುಮ್ನೆ ಇರ್ತಾನ, ನನ್ನನ್ ಯಾಕೆ ಹೊಡೆದೆ ಅಂತ ಹೇಳ್ಕೊಂಡು ಹೀರೋಯಿನ್ ತಿರ್ಗಿಸಿ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇಬ್ಬರ ಮಧ್ಯೆ ಸಕ್ಕದಾಗ ಫೈಟಿಂಗ್ ನಡೆಯುತ್ತೆ. ಆದ್ರೆ ಫೈಟಿಂಗ್ ನ ಕೊನೆಯಲ್ಲಿ ಹೀರೋಯಿನ್ ವಿನ್ ಆಗೋದು. ಫೈನಲ್ ಆಗಿ ಅವ್ನ್ ತಲೆಗೆ ಹೊಡೆದು ಅವ್ನ ಜ್ಞಾನತಪ್ಪ ತರ ಮಾಡಿ ಒಂದು ಬಾಕ್ಸ್ ಅಲ್ಲಿ ಪಾರ್ಸಲ್ ಕಟ್ಬಿಟ್ಲು ಅವನನ್ನ. ಈಗ ಹೋಟೆಲ್ ಅವ್ರ ಕಣ್ಣಿಗೆ ಯಾರ ಕಣ್ಣಿಗೂ ಬೀಳ್ದೆ ಇರೋ ತರ ಆ ಬಾಕ್ಸ್ ನ ಹೆಂಗಾದ್ರೂ ಮಾಡಿ ಪಾರ್ಕಿಂಗ್ ಲಾಟ್ ಗೆ ಎತ್ಕೊಂಡು ಹೋಗ್ಬಿಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದಾಳೆ. ಕೊನೆಗೆ ಲಿಫ್ಟ್ ಹತ್ಕೊಂಡ್ಲು. ಇದೇ ಟೈಮ್ ಅಲ್ಲಿ ಕೆಳಗಡೆ ಆ ರಿಸೆಪ್ಷನ್ ಅಲ್ಲಿ ಸೀನಿಯರ್ ಬಂದ್ಬಿಟ್ಟಿರ್ತಾರೆ. ಈ ತರ ಅವ್ರು ಎಷ್ಟನೇ ಫ್ಲೋರ್ ಅಲ್ಲಿ ಇದಾರೆ ಅಂತ ಹೇಳಿ ರಿಸೆಪ್ಷನ್ ಅಲ್ಲಿ ಎಲ್ಲ ಕೇಳಿ ತಿಳ್ಕೊಂಡು ಲಿಫ್ಟ್ ಗೋಸ್ಕರ ವೇಟ್ ಮಾಡ್ತಾ ಇದಾರೆ. ಬಟ್ ಲಿಫ್ಟ್ ತುಂಬಾ ಮೇಲೆ ಇರೋದ್ರಿಂದ ಬರೋದಕ್ಕೆ ತುಂಬಾ ಟೈಮ್ ಆಗುತ್ತೆ.
ಅಷ್ಟರಲ್ಲಿ ಮೇಲೆ ಏನಾದ್ರು ತಪ್ಪಾಗಿ ಏನಾದ್ರು ಆಗ್ಬಿಡತ್ತೇನೋ ಅಂತ ಹೇಳಿ ಅವರು ಮೆಟ್ಲೆತ್ಕೊಂಡು ಹೋಗೋಕೆ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಇಲ್ಲ ಅವ್ರು ಸ್ವಲ್ಪ ತಪ್ಪಾಗಿ ಯೋಚನೆ ಮಾಡ್ಬಿಟ್ರು. ಇದು ನಮ್ ಹೀರೋಯಿನ್ ಗೆ ಸಾಧಕವಾಗಿ ಹೋಯ್ತು. ಅವಳ ಪಾಡ್ಗಳು ಆರಾಮಾಗಿ ಬಾಕ್ಸ್ ಎತ್ಕೊಂಡೋಗಿ ಕಾರಲ್ಲಿ ಇಟ್ಕೊಂಡು ಅವಳಿಗೆ ವಾಂಟೆಡ್ ಆಗಿ ಸೀನಿಯರ್ ಗೆ ಕಾಲ್ ಮಾಡಿರ್ತಾಳೆ. ಸೀನಿಯರ್ ಕೇಳ್ತಾರೆ, ಯಾಕಮ್ಮ ಯಾಕೆ ಈ ತರ ಮಾಡ್ತಾ ಇದೀಯಾ, ಅವನೇನ ಕಿಡ್ನಾಪ್ ಮಾಡ್ಕೊಂಡು ಹೋದೆ, ಸರಿ ಅವನ ಸಾಯಿಸ್ಬಿಟ್ಟ ಅಥವಾ ಇನ್ನು ಬದುಕಿದಾನ ಅಂತ ಕೇಳಿದಾಗ ಹೀರೋಯಿನ್ ಹೇಳ್ತಾಳೆ, ಇದುವರೆಗೂ ಇನ್ನು ನಾನು ಸಾಯಿಸಿಲ್ಲ, ಅವ್ನ್ ಬದುಕೇ ಇದ್ದಾನೆ, ನೋಡೋಣ, ಅವ್ನಿಗೆ ಸದ್ಯಕ್ಕೆ ಒಂದ್ ಚಾನ್ಸ್ ಕೊಟ್ಟಿದೀನಿ, ಮುಂದಕ್ಕೆ ಏನೇನಾಗುತ್ತೋ ಗೊತ್ತಿಲ್ವಲ್ಲ, ಹೆಂಗ್ ಬೇಕಾಗಿದ್ರು ಚೇಂಜ್ ಆಗ್ಬೋದು, ಇನ್ನು ಸ್ವಲ್ಪ ತಾದ್ಮೇಲೆ ಅವ್ನು ಬದುಕಿರೋದಕ್ಕೆ ಅರ್ಹನ ಅಲ್ವಾ ಅಂತ ಹೇಳಿ ನಿಮಗ್ ತಿಳ್ಸ್ಕೊಡ್ತೀನಿ ಅಂತ ಹೇಳಿ ಕಾಲ್ ನ ಕಟ್ ಮಾಡ್ಬಿಟ್ಲು. ಈಗ ಕಾರಲ್ಲಿರೋ ಲಾಯರ್ ನ ಇವಳು ಮಾತಾಡಿಸ್ತಾಳೆ. ಫಸ್ಟ್ ಆಫ್ ಆಲ್ ನಾನು ಏನಕ್ಕೆ ಕಿಡ್ನಾಪ್ ಮಾಡಿದೆ ಅಂತ ನಿನಗ್ ಗೊತ್ತಾ ಅಂತ ಕೇಳ್ದವಳು ಇವರ ಮಗಳ ಹೆಸರನ್ನ ಹೇಳ್ಬಿಟ್ಟು, ಸರಿ ಈ ಮಗು ಹೆಸರಾದ್ರೂ ನೀನ್ ಕೇಳಿದ್ಯಾ, ಆ ಮಗು ಬಗ್ಗೆ ನಿನಗ್ ಗೊತ್ತಾ ಅಂತ ಕೇಳಿದ್ರೆ ಆ ಲಾಯರ್ಗೆ ನೆನ್ಪೇ ಬರ್ತಾ ಇಲ್ಲ, ಯಾರಪ್ಪ ಇದ್ ಹೆಸರು, ಯಾರಿರ್ಬೋದು ಅಂತ ಹೇಳಿ ತುಂಬಾನೇ ಅವ್ನ ತಲೆಗೆ ಕೆಲಸ ಕೊಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಆದ್ರೆ ಅವ್ನು ಹೇಳೋವರೆಗೂ ಹೀರೋಯಿನ್ ಬಿಡೋ ತರ ಇಲ್ಲ, ಯಾರಿರ್ಬೋದು ಅಂತ ತುಂಬಾನೇ ಯೋಚನೆ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಇದೇ ಟೈಮಲ್ಲಿ ಹೀರೋಯಿನ್ ಬಂದು ಅವ್ರ ಮಗಳ ಜೊತೆ ಯಾವ ತರ ಸಂತೋಷವಾಗಿದ್ಲು, ಆಡ್ಕೊಂಡು ನಲ್ದಾಡ್ಕೊಂಡು ಊಟ ಮಾಡ್ಕೊಂಡು ಹಿಂಗೆಲ್ಲ ಟೈಮ್ ಸ್ಪೆಂಡ್ ಮಾಡಿದ್ರು ಅಂತ ಅದನ್ನೆಲ್ಲ ಅವಳ ಹಂಗೆ ಯೋಚನೆ ಮಾಡಿ ನೋಡ್ತಾ ಇರ್ತಾಳೆ. ಈ ಗ್ಯಾಪ್ ಅಲ್ಲೇ ಲಾಯರ್ಗೆ ಯಾರಿರ್ಬೋದು ಅಂತ ನೆನ್ಪ್ ಬಂದ್ಬಿಡ್ತು. ಅವ್ನ್ ಕೇಳ್ತಾನೆ, ಎಕ್ಸ್ಕ್ಯೂಸ್ ಮಿ ಮೇಡಮ್, 1 year ಬ್ಯಾಕ್ ಒಂದು ಹುಡುಗಿನ ಕಿಡ್ನಾಪ್ ಮಾಡಿ ರೇಪ್ ಮಾಡಿ ಸಾಯಿಸ್ಬಿಟ್ರಲ್ಲ, ಆ ಹುಡುಗಿ ಬಗ್ಗೆ ನೀವು ಕೇಳ್ತಾ ಇರೋದು ಅಂತ ಹೇಳಿ ತಕ್ಷಣ ಬರುತ್ತೆ ನೋಡಿ ಹೀರೋಯಿನ್ ಗೆ ಕೋಪ. ಕಾರ್ ಇಳಿದ್ ಬಂದವಳು ಲಾಯರ್ ನ ಹಿಡ್ಕೊಂಡು ಹಿಗ್ಗ ಮುಗ್ಗ ಹೊಡೆಯಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಏನೋ ಒಬ್ರು ಸತ್ತಿದ್ದಾರೆ ಅಂತಂದ್ರೆ ಸ್ವಲ್ಪ ದಿನಗಳಾದ್ಮೇಲೆ ಅದನ್ನ ಮರೆಯೋದ್ ಸಹಜನೇ, ಆದ್ರೆ 6 ವಯಸ್ಸು ಚಿಕ್ಕ ಹುಡುಗಿನ ಒಬ್ಬ ಪೊರ್ಕಿ ನಾಯಿ ರೇಪ್ ಮಾಡಿ ಸಾಯಿಸಿದಾನೆ, ಅವನ್ ವಿರುದ್ಧ ನೀನು ಮಾತಾಡಿ ಅವನ್ಗೆ ಶಿಕ್ಷೆ ತರೋ ತರ ಮಾಡ್ತೀಯ ಅಂತಂದ್ರೆ ಅವನಿಗ್ ಸಾಧಕವಾಗಿ ನೀನು ಕೇಸ್ ನ ವಾಚಿಸಿ ಅವನೊಬ್ಬ ಮೆಂಟಲ್ ಅಂತ ಹೇಳಿ ಎಲ್ಲಾರ್ನು ನಂಬಿಸಿ ಅವನಿಗ್ ನೋವುದೇ ಕರ್ಕೊಂಡೋಗಿ ಹಾಸ್ಪಿಟಲ್ ಅಲ್ಲಿ ಬಿಟ್ಟಿದ್ದೀರಾ. ಈ ತರ ಇಷ್ಟು ದೊಡ್ಡ ಪಾಪ ಮಾಡಿರೋ ಕೇಸಲ್ಲಿ ನೀನ್ ಇನ್ವಾಲ್ವ್ ಆಗಿ ಕೂಡ ಆ ಹುಡುಗಿ ಹೆಸರನ್ನ ಹೇಳಿದ್ರೆ ಅದ್ ಯಾರು ಅಂತ ಗೊತ್ತಿಲ್ಲ ಅಂತ ನನ್ನ ಹತ್ರನೇ ಹೇಳ್ತೀಯಾ. ನೀನ್ ಮಾಡಿರೋ ಪಾಪಕ್ಕೆ ನಿಮಿಷ ಸೆಕೆಂಡ್ಗೂ ನೀನು ಆ ಚಿಕ್ಕ ಮಗು ಹತ್ರ ಕ್ಷಮಿಸು ಅಂತ ಕೇಳಿದ್ರೆ ಕೂಡ ನಿನ್ ಜೀವನ ಪರ್ಯಂತ ನಿನಗ್ ಸಾಲಲ್ಲ ಕಣೋ. ಆದ್ರೆ ನಾನು ಆ ಮಗು ಹೆಸರನ್ನ ಹೇಳಿದ್ರೆ ನಿನ್ಗೆ ಜ್ಞಾಪಕ ಬಂದಿಲ್ವಾ, ಬಾರೋ ಮಗ್ನೆ ನಿನ್ಗಿದೆ ದೊಡ್ಡದಾಗ ಒಂದ್ ಟ್ರೀಟ್ ನ ಇಟ್ಟಿದೀನಿ ಅಂತ ಹೇಳಿ ಲಾಯರ್ ನ ಬೆದರ್ಸಿ ಮತ್ತೆ ಕಾರ್ ತಗೊಂಡ್ ಅಲ್ಲಿಂದ ಹೊರಟೋಗ್ತಾಳೆ. ಹತ್ರ ಹೋಗ್ತಾ ಇರ್ಬೇಕಾದ್ರೆ ಯಾವ ಜಾಗಕ್ಕೆ ಹೋಗ್ತಾ ಇದೀನಿ ಅಂತ ಹೇಳಿ ರಿಪೋರ್ಟರ್ಸ್ ಗೆ ಅಂದ್ರೆ ಟಿವಿ ಚಾನೆಲ್ಸ್ ಗೆಲ್ಲ ಕೂಡ ಕಾಲ್ ಮಾಡ್ಬಿಟ್ಟು ಅಡ್ರೆಸ್ ನ ಹೇಳಿರ್ತಾಳೆ. ಈಗ ಹೀರೋಯಿನ್ ಯಾವ ಜಾಗಕ್ಕೆ ಹೋಗ್ತಿದ್ದಾಳೋ ಅದೇ ಜಾಗದಲ್ಲೇ 1 ವರ್ಷದ ಹಿಂದ್ಗಡೆ ಹೀರೋಯಿನ್ ಅವ್ರ ಮಗುನ ಕೂಡ ಸಾಯಿಸಿ ಅಲ್ಲಿ ಹಾಕಿರ್ತಾರೆ. ಈಗ ಆ ಜಾಗಕ್ಕೆ ಪೊಲೀಸವರೆಲ್ಲ ಕೂಡ ಹೋಗ್ತಾ ಇರ್ಬೇಕಾದ್ರೆ ಸೀನಿಯರ್ ಅವ್ರು ಗೊತ್ತಿರೋ ವಿಷಯನ ಹೇಳ್ತಾರೆ. ಏನಂತ ನೋಡಿದ್ರೆ ಹೋದ್ ವರ್ಷ ಇದೇ ದಿನಾನೇ ಅವ್ರ ಮಗು ಸತ್ತಿರ್ತಾಳೆ. ಅಷ್ಟೇ ಅಲ್ಲ ಅವತ್ತಿನ ದಿನಾನೇ ಆ ಮಗುದು ಬರ್ಡೇ ಕೂಡ ಇದ್ದಿರುತ್ತೆ. ಹೇಳ್ಬೇಕಂದ್ರೆ ಅದಕ್ಕೂ ಮುಂಚೆನೆ ನಮ್ ಹೀರೋಯಿನ್ಗೂ ಮತ್ತೆ ಆ ಸೀನಿಯರ್ ಇಬ್ಬರಿಗೂ ಡಿವೋರ್ಸ್ ಆಗಿರುತ್ತೆ, ಸಪರೇಟ್ ಆಗಿ ಇದ್ದಿರ್ತಾರೆ. ಮಗು ಕಾಣಾಗಿದೆ ಅಂತ ಗೊತ್ತಾಗಿದ ತಕ್ಷಣ ಹೀರೋಯಿನ್ ಫಸ್ಟ್ ಕಾಲ್ ಮಾಡೋದೇ ಸೀನಿಯರ್ ಗೆ. ಎಷ್ಟಿದ್ರು ಅಪ್ಪ ಪ್ಲಸ್ ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲೂ ಇರ್ತಾರೆ ಅಂತ ಹೇಳಿ ಫಸ್ಟ್ ಹೀರೋಗೆ ಕಾಲ್ ಮಾಡೋದು, ಅಂದ್ರೆ ಸೀನಿಯರ್ ಗೆ ಕಾಲ್ ಮಾಡೋದು. ಆದ್ರೆ ಇವ್ರು ಚಿಕ್ಕ ಮಗು ಎಲ್ಲೋ ಆಡಕ್ ಹೋಗಿರ್ತಾಳೆ ಅಂತ ಅದನ್ನ ಅಷ್ಟು ಸೀರಿಯಸ್ ಆಗಿ ಎತ್ಕೊಳ್ಳೋದಿಲ್ಲ. ಬಟ್ ಅವತ್ತು ನೈಟೇ ಪಾಪ ಮಗು ಈ ತರ ಸತ್ತೋಗಿದೆ, ರೇಪ್ ಮಾಡಿ ಯಾರೋ ಸಾಯಿಸಿ ಇಂತ ಜಾಗದಲ್ಲಿ ಹಾಕಿದ್ದಾರೆ ಅಂತ ಇವಳಿಗೆ ಹೇಳಿರ್ತಾರೆ. ಅವತ್ತಿಂದಾನೇ ನಮ್ ಹೀರೋಯಿನ್ ಗೆ ಸೀನ್ ಏನಾದ್ರು ನೋಡಿದ್ರೇನೆ ಆಗೋದಿಲ್ಲ, ಉರ್ದು ಬೀಳ್ತಾ ಇರ್ತಾಳೆ, ಕೋಪದಲ್ಲೇ ಮಾತಾಡ್ತಾ ಇರ್ತಾಳೆ. ಈ ತರ ಒಂದ್ ಸ್ಟೋರಿನೆಲ್ಲ ಹೇಳ್ಕೊಂಡು ಹೆಂಗೋ ಸ್ಪಾಟ್ ಗೂ ಬರ್ತಾರೆ. ಅಲ್ಲಿ ಬಂದ್ ನೋಡಿದ್ರೆ ನಮ್ ಹೀರೋಯಿನ್ ಒಂದು ಕ್ರೇನ್ ಗೆ ರಾಗಿ ಹೊಲದಲ್ಲೆಲ್ಲ ಕಾಗೆಗಳೇನು ಬರಬಾರದು ಅಂತ ದೃಷ್ಟಿಗೆ ಅಂತ ಹೇಳ್ಬಿಟ್ಟು ದೊಡ್ಡದಾಗ ಗೊಂಬೆಗಳನ್ನ ಇಟ್ಟಿರ್ತಾರಲ್ಲ, ಆ ತರ ಕ್ರೇನ್ ಗೆ ಈ ಲಾಯರ್ ನ ಕಟ್ಟಿ ನೇತಾಡಕ್ ಬಿಟ್ಟಿರ್ತಾಳೆ. ಸರಿ ಎಲ್ಲಪ್ಪ ಓದ್ಲು ಹೀರೋಯಿನ್ ಅಂತ ನೋಡಿದ್ರೆ ಕ್ರೇನ್ ನ ಆಪರೇಟ್ ಮಾಡೋದಕ್ಕೆ ಕ್ರೇನ್ ಒಳಗಡೆ ಕೂತಿರ್ತಾಳೆ. ಫಸ್ಟ್ ಚೀಫೆ ಅವಳ ಹತ್ರ ಮಾತಾಡಕ್ಕೆ ಟ್ರೈ ಮಾಡೋದು, ಆದ್ರೆ ಅವಳು ನಾರ್ಮಲ್ ವಾಯ್ಸ್ ಅಲ್ಲಿ ಮಾತಾಡೋದಿಲ್ಲ, ಒಂದು ಚಿಕ್ಕ ಹುಡುಗಿ ವಾಯ್ಸ್ ಅಲ್ಲೇ ಮಾತಾಡ್ತಾಳೆ. ಅಂದ್ರೆ ಅವ್ರ ಮಗಳು ಮಾತಾಡೋ ತರನೇ ಮಾತಾಡ್ತಾಳೆ. ಹಲೋ ಅಂಕಲ್, ಹೇಗಿದ್ದೀರಾ, ಚೆನ್ನಾಗಿದ್ದೀರಾ, ನಿಮ್ ತರನೇ ನಮ್ಮ ಅಪ್ಪ ಕೂಡ ಒಂದು ಪೊಲೀಸ್ ಆಫೀಸರ್ ಗೊತ್ತಾ, ಅವ್ರು ಕೂಡ ಬಂದಿರ್ಬೇಕಲ್ಲ, ಇವತ್ತು ನನ್ ಬರ್ಡೇ ಗೊತ್ತಾ, ನನಗ್ ವಿಶ್ ಮಾಡಕ್ಕಂತಾನೆ ಬಂದಿರ್ತಾರಲ್ವಾ ಅಪ್ಪ ಅಂತ ಹೇಳಿ ಚಿಕ್ಕ ಮಗು ಮಾತಾಡೋ ತರನೇ ಮಾತಾಡ್ತಾ ಇರ್ತಾರೆ. ಅಷ್ಟೇ ಅಲ್ಲ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಅವ್ರ ಮಗಳಿಗೆ ತುಂಬಾನೇ ನೆನಪು ಬಂದಿದ ತಕ್ಷಣ ತುಂಬಾನೇ ಜೋರಾಗಿ ಅಳಕ್ಕೆ ಶುರು ಮಾಡ್ಬಿಡ್ತಾಳೆ. ಇದನ್ನೆಲ್ಲ ಗಮನಿಸೋ ಆ ಚೀಫ್ ಕೂಡ ಇವಳ ದಾರಿಯಲ್ಲೇ ಹೋಗಿ ಇವಳನ್ನ ಹಿಡಿಬೇಕು ಅಂತ ಹೇಳಿ ಒಂದು ಚಿಕ್ಕ ಮಗು ಹತ್ರ ಮಾತಾಡೋ ತರನೇ ಮಾತಾಡ್ತಾರೆ. ಬಂಗಾರಿ ಯಾಕಮ್ಮ ಈ ತರ ಮಾಡ್ತಾ ಇದೀಯಾ, ಯಾಕ ಅಂಕಲ್ ನ ಅಷ್ಟು ಹೈಟ್ ಅಲ್ಲಿ ತಗ್ಲಾಕಿದ್ಯಾ, ಬಿಟ್ಬಿಡಮ್ಮ ಅವ್ರನ್ನ, ಅವ್ರ ಕೆಳಗಡೆ ಬಂದ್ಬಿಡ್ಲಿ, ನಾವ್ ಅರೆಸ್ಟ್ ಮಾಡ್ತೀವಿ ಅಂದಿದ ತಕ್ಷಣ ಹೀರೋಯಿನ್ ಅಂತಾಳೆ, ಅಯ್ಯೋ ಅಂಕಲ್ ಇವ್ರು ತುಂಬಾ ಕೆಟ್ಟವ್ರು ಗೊತ್ತಾ, ನನ್ನ ಕಿಡ್ಸಿ ಸಾಯಿಸಿದವ್ರನ್ನ ಇವ್ರು ಕಾಪಾಡಕ್ಕೆ ಟ್ರೈ ಮಾಡಿದ್ದಾರೆ, ನಾನೆಂಗ ಅವ್ರನ್ನ ಬಿಟ್ಬಿಡಕ್ಕಾಗತ್ತೆ, ಇವ್ರು ಮಾಡಿರೋ ತಪ್ಪಿಗೆ ಅವ್ರಿಗೆ ಶಿಕ್ಷೆ ಕೊಡ್ಬೇಕಲ್ವಾ. ಸರಿ ಅಂಕಲ್ ನೀವ್ ಇಷ್ಟು ಹೇಳ್ತಿದ್ದೀರಲ್ವಾ, ನೀವ್ ಹೇಳ್ದಂಗೆ ಒಂದೇ ಸತಿ ಅವ್ರನ್ನ ಬಿಟ್ಬಿಡ್ತೀನಿ ಅಂತ ಟಕ್ಕಂತ ಲಿವರ್ ನ ಓಪನ್ ಮಾಡಿ ಬಿಟ್ಬಿಡ್ತಾಳೆ. ಮೇಲಿಂದ ಕ್ರೇನ್ ಕೂಡ ತುಂಬಾ ಸ್ಪೀಡ್ ಆಗಿ ಕೆಳಗಡೆ ಬರ್ತಾ ಇರುತ್ತೆ. ಅಷ್ಟೇ ಅವ್ಳು ಬಿಟ್ಟಿದ್ ಸ್ಪೀಡ್ ಗೆ ಅವ್ನ್ ತಲೆ ಒಳ್ಳೆ ಕಲ್ಲಂಗಡಿ ಹಣ್ಣು ಬ್ಲಾಸ್ಟ್ ಆಗೋ ತರ ಬ್ಲಾಸ್ಟ್ ಆಗುತ್ತೆ ಅಂತ ನೋಡಿದ್ರೆ ಟಕ್ಕಂತ ಮತ್ತೆ ಲಿವರ್ ನ ಹಿಡಿದು ಮೇಲೆ ಕೆತ್ತಿದವಳು ಸ್ಲೋ ಆಗಿ ಆ ಲಾಯರ್ ನ ಮತ್ತೆ ಮೇಲೆ ಕಳಿಸ್ಬಿಡ್ತಾರೆ. ಇದರಿಂದನೇ ಪೊಲೀಸ್ ಅವ್ರಿಗೆ ಗೊತ್ತಾಗುತ್ತೆ ಹೀರೋಯಿನ್ ಸಖತ್ ಟೆನ್ಷನ್ ಅಲ್ಲಿ ಇದ್ದಾಳೆ ಅಂತ. ಇದಕ್ ಮೇಲೆ ನಾವೆಲ್ಲ ಮಾತಾಡಿದ್ರೆ ಆಗಲ್ಲ, ಸೀನಿಯರೇ ಮಾತಾಡ್ಬೇಕು ಅಂತ ಹೇಳಿ ಮೈಕ್ ನ ಸೀನಿಯರ್ ಕೈಲಿ ಕೊಟ್ಬಿಡ್ತಾರೆ. ಇಲ್ಲಿರೋರ್ಗೆಲ್ಲಾನು ಹೀರೋಯಿನ್ ಯಾವ ತರ ಫೀಲ್ ಆಗ್ತಿದ್ದಾಳೆ ಅಂತ ಅರ್ಥ ಆಗದೆ ಇರ್ಬೋದು, ಆದ್ರೆ ನಮ್ ಸೀನಿಯರ್ ಗೆ ಚೆನ್ನಾಗಿ ಅರ್ಥ ಆಗುತ್ತಲ್ವಾ, ಯಾಕಂದ್ರೆ ಆ ಮಗು ಸೀನಿಯರ್ ಅವ್ರ ಮಗು ಕೂಡಾನು ಆ ಮಗು ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಯೋಚನೆ ಮಾಡಿದ್ರೆ ಇವ್ರಿಗೆ ಫೀಲ್ ಇರತ್ತಲ್ವಾ, ನನ್ ಮಗು ಸತ್ತೋದ್ಲಲ್ಲ ಅನ್ಯಾಯವಾಗಿ ಸಾಯಿಸ್ಬಿಟ್ರಲ್ಲ ಅಂತ. ಅದ್ರಿಂದ ಇವ್ರಿಗೆ ಅವ್ರ ಹೆಂಡತಿನ ನಿಲ್ಲಿಸ್ಬೇಕು ಅಂತ ಒಂದು ಭಾವನೆನೆ ಬರ್ತಾ ಇಲ್ಲ. ಅವ್ರಿಗೆ ಅವ್ರ ಮಗು ಹತ್ರ ಮಾತಾಡೋ ತರನೇ ಮಾತಾಡ್ತಾ ಇದಾರೆ. ತುಂಬಾ ಸಾರಿ ಕಣೋ ಅಪ್ಪ, ಈ ತರ ಮಾಡ್ಬಾರ್ದಾಗಿತ್ತು, ಅವತ್ತಿನದು ಕರೆಕ್ಟ್ ಆದ ಟೈಮ್ಗೆ ನಾನ್ ಬಂದಿದ್ರೆ, ಕರೆಕ್ಟ್ ಆಗಿ ನಾನ್ ಮಾಡ್ಬೇಕಾಗಿರೋ ಕೆಲಸ ನಾನು ಅವತ್ ಮಾಡಿದಿದ್ರೆ ಇವತ್ತು ನೀನ್ ಬದುಕ್ತಾ ಇದ್ದೆ. ಆದ್ರೆ
ಅವತ್ತು ನಾನ್ ಮಾಡಿದ ತಪ್ಪಿಂದ ಇವತ್ ನೀನ್ ಸತ್ತೋಗ್ಬಿಟ್ಟಿದ್ಯಾ, ಅದಕ್ ನಾನು ಒಂದು ಕಾರಣನೇ, ನನ್ಗೂ ಶಿಕ್ಷೆ ಆಗ್ಬೇಕಾಗಿರೋದೆ, ಆದ್ರೆ ಅಪ್ಪ ನಿನ್ನ ತುಂಬಾ ಮಿಸ್ ಮಾಡ್ಕೊಂಡೆ ಅಂತ ಹೇಳಿ ತುಂಬಾನೇ ಅಳ್ತಾ ಇರ್ತಾರೆ. ಇವ್ರ ಹತ್ರ ಮಾತಾಡ್ತಾ ಇದ್ರೆ ಹೀರೋಯಿನ್ ಕೂಡ ಅವ್ರ ಮಗಳ ಜ್ಞಾಪಕ ಬಂದು ಪಾಪ ತುಂಬಾನೇ ಫೀಲ್ ಮಾಡಿ ಅಳ್ಕೊಂಡು ಲೈಟ್ ಆಗಿ ಹಂಗೆ ಡೈವರ್ಟ್ ಆಗಿರ್ತಾಳೆ. ಇದನ್ನ ಪೊಲೀಸರು ಸಾಧಕವಾಗಿ ಯೂಸ್ ಮಾಡ್ಕೊಂಡು ಒಂದ್ 10-15 ಜನ ಹೋಗಿ ಹೀರೋಯಿನ್ ನ ಲಾಕ್ ಮಾಡ್ಬಿಟ್ರು. ಆದ್ರೆ ಹೆಂಗಾದ್ರೂ ಮಾಡಿ ಫೈನಲ್ ಆಗಿ ಲಿವರ್ ನ ಬಿಟ್ಟು ಆ ಲಾಯರ್ ನ ಮೇಲಿಂದ ಕೆಳಗಡೆ ಕುಕ್ಕಿ ಸಾಯಿಸ್ಬಿಡ್ಬೇಕು ಅಂತ ನೋಡ್ತಾಳೆ. ಆದ್ರೆ ಹೀರೋಯಿನ್ ಒಬ್ಳು ಅವ್ರು ನೋಡಿದ್ರೆ ಒಂದ್ 10-15 ಜನ ಇದಾರೆ, ಹೆಂಗಾಗತ್ತೆ ಹೇಳಿ? ಅವಳ ಹೆಂಗೋ ಲಿವರ್ ನ ರಿಲೀಸ್ ಮಾಡ್ಬಿಡ್ತಾಳೆ. ಆದ್ರೆ ಟಕ್ಕಂತ ಪೊಲೀಸಲ್ಲಿ ಒಬ್ಬ ಹೋಗ್ಬಿಟ್ಟು ಆ ಲಿವರ್ ನ ಲಾಕ್ ಮಾಡ್ಬಿಟ್ಟ. ಸೊ ಲಾಯರು ಸೇಫ್ ಆಗ್ಬಿಟ್ಟ, ಅವ್ನ ಅಲ್ಲಿಂದ ಬಚಾವ್ ಮಾಡ್ಬಿಟ್ರು. ಹೆಂಗೋ ಹೀರೋಯಿನ್ ನ ಕೂಡ ಅಲ್ಲಿಂದ ಕರ್ಕೊಂಡೋಗಿ ಪೊಲೀಸ್ ಜಿಪ್ ಗೆ ಹತ್ತಿಸ್ಬಿಟ್ರು. ಆತರ ಹತ್ತಿಸ್ಬೇಕಾದ್ರೇನೆ ಅವತ್ತು ಅವ್ರ ಮಗಳು ಸತ್ತಿದ್ದ ದಿನ ಏನೆಲ್ಲ ಆಯ್ತು ಅಂತ ಹೇಳಿ ಅವಳೊಂದು ವಿಜುವಲ್ ಆಗಿ ಅದನ್ನ ನೆನ್ಸಿ ನೋಡ್ತಾಳೆ. ಈಗ್ಲೇ ಅವ್ರ ಮಗಳು ಹೆಂಗ್ ಸತ್ಲು ಅಂತ ಹೇಳಿ ಒಂದು ಫ್ಲಾಶ್ ಬ್ಯಾಕ್ ನ ಕೂಡ ನಮಗ್ ತೋರ್ಸೋದು. ಅವತ್ತಿನ ದಿನ ಹೀರೋಯಿನ್ ಅವ್ರ ಮಗಳಿಗೆ ಬರ್ತ್ಡೇ. ಅವಳನ್ನ ಸ್ಕೂಲಿಂದ ಕರ್ಕೊಂಡ್ ಬರ್ಬೇಕು ಅಂತ ನಮ್ ಹೀರೋಯಿನ್ ಕೂಡ ಹೋಗಿ ಕೈ ಇಟ್ಕೊಂಡು ಕರ್ಕೊಂಡ್ ಬರ್ತಾ ಇರ್ಬೇಕಾದ್ರೆ ಸ್ಟಾರ್ಟಿಂಗ್ ಸೀನ್ ಅಲ್ಲಿ, ಮೂವಿ ಸ್ಟಾರ್ಟಿಂಗ್ ಅಲ್ಲಿ ಮಾಲ್ ಅಲ್ಲಿ ಒಂದು ಲೇಡಿನ ಸಾಯಿಸಿರ್ತಾಳಲ್ಲ ಹೀರೋಯಿನ್, ಆ ಲೇಡಿ ಮತ್ತೆ ಅವ್ರ ಮಗಳು ಕೂಡ ಅದೇ ಸ್ಕೂಲ್ ಅಲ್ಲೇ ಇದ್ದಿರ್ತಾರೆ. ಅವ್ರ ಮಗಳು ಕೂಡ ಅಂದ್ರೆ ಆ ಚಿಕ್ಕ ಹುಡುಗಿ ಕೂಡ ನಮ್ ಹೀರೋಯಿನ್ ಅವ್ರ ಮಗಳವರ ಕ್ಲಾಸ್ ಮೇಟ್. ಅವತ್ತು ನಮ್ ಹೀರೋಯಿನ್ ಅವ್ರ ಮಗಳಿಗೆ ಬರ್ಡೇ ಅಂತ ಹೇಳ್ಬಿಟ್ಟು ಆ ಚಿಕ್ಕ ಹುಡುಗಿ ಕೂಡ ಇವಳಿಗೆ ವಿಶ್ ಮಾಡಿ ಗಿಫ್ಟ್ ಎಲ್ಲ ಕೊಡ್ತಾ ಇರ್ಬೇಕಾದ್ರೆ ಕಾರಲ್ಲಿ ಕುತ್ಕೊಂಡಿರೋ ಅವ್ರ ಚಿಕ್ಕಮ್ಮ, ಏನೇ ಎಷ್ಟೊತ್ತೇ ನಿಂದು, ಎಷ್ಟೊತ್ತಿನ್ಗೋಸ್ಕರ ನಾನ್ ವೇಟ್ ಮಾಡ್ಬೇಕು, ಇವಾಗ ಬಿಸ್ಲಲ್ಲಿ ಮುಣಗೋಗ್ತಾ ಇದೀನಿ, ಬೇಗ ಬಾ ಅಂತ ಹೇಳಿ ಗದ್ರಿರ್ತಾರೆ. ಆ ಹುಡುಗಿ ಕೂಡ ಸರಿ ಆಂಟಿ, ಓಕೆ ಆಂಟಿ ಬಾಯ್ ಅಂತ ಹೇಳಿ ಆ ಚಿಕ್ಕ ಹುಡುಗಿ ಕೂಡ ಬಾಯ್ ಮಾಡ್ಬಿಟ್ಟು ಆ ಹುಡುಗಿ ಅಲ್ಲಿಂದ ಹೊರಟೋಗಿರ್ತಾಳೆ. ಅದಾದ್ಮೇಲೆ ಹೀರೋಯಿನ್ ಅವ್ರ ಮಗಳನ್ನ ಎತ್ಕೊಂಡು ಅಲ್ಲಿಂದ ಬರ್ಬೇಕಾದ್ರೆ ಹೀರೋಯಿನ್ ಮಗಳು ಹೇಳಿರ್ತಾಳೆ, ಮಮ್ಮಿ ಆ ಹುಡುಗಿಯವ್ರಮ್ಮ ತುಂಬಾ ಕೆಟ್ಟೋರ್ ಮಮ್ಮಿ, ಪಾಪ ಯಾವಾಗ ನೋಡಿದ್ರು ನನ್ ಫ್ರೆಂಡ್ ಗೆ ಹೊಡಿತಾನೆ ಇರ್ತಾರೆ, ಅವಳು ಪಾಪ ದಿನಾ ಅಳ್ತಾ ಇರ್ತಾಳೆ ಅಂತ. ಆಂಟಿ ಎಲ್ಲ ಸತ್ತೋಗ್ಬೇಕಲ್ವಾ ಮಮ್ಮಿ, ಅದೇ ನನ್ ಬರ್ಡೇ ವಿಶ್ ಅಂತ ಸುಮ್ನೆ ಚಿಕ್ಕ ಮಕ್ಳೆಲ್ಲ ಮಾತಾಡ್ತಾರಲ್ಲ, ಆದ್ರೆ ಸುಮ್ನೆ ಆಟಾಡೋ ತರ ಅದನ್ನ ಕೇಳಿರ್ತಾಳೆ. ಅದಾದ್ಮೇಲೆ ಹೀರೋಯಿನ್ ಕೂಡ ಅವ್ರ ಮಗಳನ್ನ ಕರ್ಕೊಂಡು ಹೋಗ್ಬೇಕಾದ್ರೆ ಸೆಂಟ್ರಲ್ ತುಂಬಾ ಅರ್ಜೆಂಟ್ ಆದ ವರ್ಕ್ ಬಂದಿದ ತಕ್ಷಣ ಹೀರೋಯಿನ್ ಫ್ರೆಂಡ್ ಇರ್ತಾಳಲ್ಲ, ಒಂದು ಶಾಪ್ ಅಲ್ಲಿ ಕೆಲಸ ಮಾಡ್ತಾ ಇರ್ತಾಳಲ್ಲ, ಆ ಶಾಪ್ ಅಲ್ಲಿ ಹೀರೋಯಿನ್ ಅವ್ರ ಮಗಳನ್ನ ಬಿಟ್ಬಿಟ್ಟು ಬಂದಿರ್ತಾಳೆ ನಮ್ ಹೀರೋಯಿನ್. ಆತರ ಅವಳು ಯಾವ್ದೋ ಒಂದು ಕೆಲ್ಸಕ್ಕೆ ಹೊರಗಡೆ ಹೋದವಳು ಕೆಲಸ ಎಲ್ಲ ಮುಗಿಸ್ಕೊಂಡು ರಿಟರ್ನ್ ಆಗ್ತಾ ಇರ್ಬೇಕಾದ್ರೆ ದಾರಿಲಿ ಸಣ್ಣದಾಗ ಒಂದು ಆಕ್ಸಿಡೆಂಟ್ ಆಗಿರುತ್ತೆ. ಆಕ್ಸಿಡೆಂಟ್ ಮಾಡಿರೋದು ಬೇರೆ ಯಾರ ಕಾರ್ಗೂ ಅಲ್ಲ, ಆ ಹೋಟೆಲ್ ಮ್ಯಾನೇಜರ್ ಒಬ್ಬ ಇದ್ದಲ್ಲ ಅವ್ನ ಕಾರ್ಗೆನೆ. ಆದ್ರೆ ಆಕ್ಸಿಡೆಂಟ್ ಆದ್ಮೇಲೆ ಕೂಡ ನಮ್ ಹೀರೋಯಿನ್ ತುಂಬಾನೇ ಕೇಳ್ಕೊಂಡಿರ್ತಾಳೆ, ದಯವಿಟ್ಟು ನನ್ನ ಬಿಟ್ಬಿಡೋ, ನನ್ ಮಗಳಲ್ಲಿ ವೇಟ್ ಮಾಡ್ತಾ ಇದ್ದಾಳೆ, ಅದಕ್ಕೆ ಎಷ್ಟು ಚಾರ್ಜಸ್ ಆಗುತ್ತೆ ಹೇಳು, ನಾನು ಅಮೌಂಟ್ ಕೊಟ್ಬಿಡ್ತೀನಿ ಅಂತ ಹೇಳ್ತಾ ಇದ್ರೆ ಕೂಡ ಅವ್ನ್ ಬಿಡ್ತಾ ಇಲ್ಲ. ರೋಡ್ ಅಲ್ಲೇ ಯಾರ ಮೇಲೆ ಇರೋ ಕೋಪನೋ ನಮ್ ಹೀರೋಯಿನ್ ಮೇಲೆ ಬಿಡೋದಕ್ಕೆ ಅವಳನ್ನ ಜಗಳಕ್ಕೆ ಇಟ್ಕೊಂಡ್ಬಿಟ್ಟಿರ್ತಾನೆ. ಈ ಗ್ಯಾಪ್ ಅಲ್ಲಿ ಹೀರೋಯಿನ್ ಅವ್ರ ಫ್ರೆಂಡ್ ಇವಳನ್ನ ಇಷ್ಟೊತ್ತವರೆಗೂ ನಾನು ನೋಡ್ಕೊಳ್ಳೋದಕ್ಕೆ ನಾನು ನಾಯ ಕೆಲಸ ಮಾಡ್ತಾ ಇದ್ದೀನ, ಅವಳ ಪಾಡ್ಗಳು ಅಸಾಲ್ಟ್ ಆಗಿ ಅವ್ರ ಮಗಳನ್ನ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾಳೆ ಅಂತ ಸಖತ್ ಟೆನ್ಷನ್ ಆಗ್ತಾ ಇರ್ತಾಳೆ. ಅದೇ ಟೈಮ್ಗೆ ಆ ಜಾಗಕ್ಕೆ ಅವಳ ಬಾಯ್ ಫ್ರೆಂಡ್ ಬಂದಿರ್ತಾನೆ. ಅವನಾದ್ರೂ ಸ್ವಲ್ಪ ಸರಿಯಮ್ಮ ಚಿಕ್ಕ ಮಗು ಸ್ವಲ್ಪ ವೇಟ್ ಮಾಡೋಣ ಅಂತ ಹೇಳಿರ್ಬೋದಲ್ಲ, ಆ ನಾಯಿ ಕೂಡ ಅದನ್ನ ಹೇಳಿಲ್ಲ. ನಿನ್ಗೆ ಯಾಕೆ ಆ ಕೆಲ್ಸ, ಅವಳ ಪಾಡ್ಗಳು ಬಂದು ಅವ್ರ ಮಗಳನ್ನ ಕರ್ಕೊಂಡು ಹೋಗ್ತಾಳೆ, ನೀನ್ ಆ ಹುಡುಗಿನ ಆಚೆ ಹಾಕ್ಬಿಟ್ಟು ನಿನ್ ಪಡಗ್ ನೀ ಶಟರ್ ಹಾಕೊಂಡ್ ಬಾ ಅಂತ ಹೇಳಿ ಆ ಹುಡುಗಿನ ಆಚೆ ಹಾಕಿ ಅವ್ರ ಶಾಪ್ ನ ಕ್ಲೋಸ್ ಮಾಡ್ಕೊಂಡು ಅಲ್ಲಿಂದ ಹೊರಟೆ ಹೋಗ್ತಾರೆ. ಪಾಪ ನಮ್ ಹೀರೋಯಿನ್ ಅವ್ರ ಮಗಳಿಗೆ ಎಲ್ಲೋಗೋದು, ಎಲ್ಲೋಗಿ ಬಸ್ ಹತ್ಬೇಕು, ಆಟೋ ಹತ್ಬೇಕು ಅಂತ ಪಾಪ ಹುಡುಗಿಗೆ ಏನು ಗೊತ್ತಾಗ್ತಾ ಇಲ್ಲ. ಆಲ್ಮೋಸ್ಟ್ ಕತ್ಲೆ ಆಗ್ತಾ ಇದೆ, ಯಾವ ಕಡೆ ಹೋಗೋದು ಅಂತ ಕೂಡ ಗೊತ್ತಾಗ್ತಾ ಇಲ್ಲ. ಹಂಗಿರ್ಬೇಕಾದ್ರೇನೆ ಆ ಹುಡುಗಿ ಒಂದು ಟ್ಯಾಕ್ಸಿನ ಇಟ್ಕೊಂಡು ಟ್ಯಾಕ್ಸಿನ ಹಚ್ತಾಳೆ. ಆತರ ಹೋಗ್ತಾ ಇರ್ಬೇಕಾದ್ರೆ ಟ್ಯಾಕ್ಸಿ ಡ್ರೈವರ್ದು ಬಂದು ನೇಮ್ ನ ಹಾಕಿರ್ತಾರಲ್ಲ, ಅದನ್ನ ಬಬಲ್ ಗಮ್ ಪೇಪರ್ ಅಲ್ಲಿ ಸುಮ್ನೆ ಹೆಸರು ಬರ್ಕೊಂಡು ಆ ಹುಡುಗಿ ಬ್ಯಾಗ್ ಅಲ್ಲಿ ಇಟ್ಕೊಂಡು ಆಮೇಲೆ ಟ್ಯಾಕ್ಸಿ ಡ್ರೈವರ್ ಹತ್ರ ಈ ಹುಡುಗಿ ಹೇಳೋದು, ಅಂಕಲ್ ನಾನ್ ಹೇಳೋ ಜಾಗದಲ್ಲಿ ನನ್ನ ಡ್ರಾಪ್ ಮಾಡ್ಬಿಡಿ, ಬಟ್ ನಿಮ್ಗೆ ಕೊಡಕ್ಕೆ ನನ್ಗೆ ದುಡ್ಡಿಲ್ಲ ಅಂಕಲ್, ದಯವಿಟ್ಟು ಕೋಪ ಮಾಡ್ಕೋಬಿಡಿ ಅಂತ ಹೇಳಿರ್ತಾರೆ. ಒಳ್ಳೆ ಈ ಎಳ್ನೀರ್ ಕುಡಿದ್ಬಿಟ್ಟು ಬಿಸಾಕಿರ್ತಾರಲ್ಲ ಸ್ಟ್ರಾ, ಹಂಗಿರತ್ತೆ ಆ ಡ್ರೈವರ್ ಮುಖ ನೋಡೋದಕ್ಕೆ. ಪಾಪ ಚಿಕ್ಕ ಹುಡುಗಿ ತಾನೆ, ಅದು ಕತ್ಲಾಗಿದೆ ಅಂತ ಕೂಡ ನೋಡ್ದೆ, ದುಡ್ಡಿಲ್ಲ ಅಂತ ಹೇಳಿದ ತಕ್ಷಣ ಪಾಪ ಮಗುನ ರೋಡ್ ಅಲ್ಲೇ ಬಿಟ್ಬಿಟ್ಟು ಹೊಟ್ಟೋಗ್ತಾನೆ. ಈ ಹುಡುಗಿಗೆ ಸೆಂಟರ್ ರೋಡ್ ಅಲ್ಲಿ ನಿಂತಿದ್ದಾಳೆ, ಎಲ್ಲಿ ಹೋಗೋದು, ಯಾವ ಡೈರೆಕ್ಷನ್ ಅಲ್ಲಿ ಮನೆಗೆ ಹೋಗ್ಬೇಕು ಅಂತ ಕೂಡ ಗೊತ್ತಿಲ್ಲದೆ ಪಾಪ ಮಗು ರೋಡ್ ಅಲ್ಲೇ ಕೂತಿರ್ಬೇಕಾದ್ರೆ ಆ ಟೈಮಲ್ಲಿ ಬರ್ತಾನೆ ನೋಡಿ ಆ ಪೊರ್ಕಿ ನಾಯಿ ಕಾಮ ಪಿಚಾಚಿ ಬಂದೋ ನಿಮ್ ಮಗುನ ನೋಡಿದ ತಕ್ಷಣ, ಪಾಪು ಎಲ್ಲೋಗ್ಬೇಕಮ್ಮ, ನಾನ್ ಕರ್ಕೊಂಡು ಹೋಗ್ತೀನಿ ಬಾ ಅಂತ ಹೇಳಿ ಆ ಹುಡುಗಿ ನಂಗೆ ನೈಸಾಗಿ ಕಾರ್ ಹಚ್ಕೊಂತಾನೆ. ಅದಾದ್ಮೇಲೆ ಆ ಹುಡುಗಿನ ಕರ್ಕೊಂಡೋಗಿ ರೇಪ್ ಮಾಡಿ ಸಾಯಿಸಿ ಆ ಕಸನೆಲ್ಲ ಹಾಕಿರ್ತಾರಲ್ಲ ಆ ಜಾಗದಲ್ಲಿ ಮಗುನ ಬಿಸಾಕಿರ್ತಾನೆ. ಅದಾದ್ಮೇಲೆ ಇವ್ರ ಕೇಸು ಕೋರ್ಟ್ ಹೋದಾಗ ಆ ಲಾಯರು ಇವನೊಬ್ಬ ಮೆಂಟಲ್ ಅಂತ ಹೇಳಿ ಅವನಕ್ ಸಾಧಕವಾಗಿನೇ ವಾದ ಮಾಡಿ ಅವನನ್ನ ಗೆಲ್ಲೋ ತರ ಮಾಡಿರ್ತಾರೆ. ಜೊತೆಗೆ ಅವನನ್ನ ಮೆಂಟಲ್ ಹಾಸ್ಪಿಟಲ್ ಗೆ ಕೂಡ ಸೇರಿಸಿರ್ತಾರೆ. ಅದಾದ್ಮೇಲೆ ಹೀರೋಯಿನ್ ತೋರಿಸ್ತಾರೆ, ಹುಟ್ಟುದಬ್ಬ ದಿನ ನನ್ ಮಗಳು ಒಂದು ಆಸೆಗೆ ಒಂದು ವಿಷ್ನ ಕೇಳಿದ್ಲು, ಅಂದ್ರೆ ಆ ಚಿಕ್ಕ ಹುಡುಗಿ ಅವ್ರ ಚಿಕ್ಕಮ್ಮನ ಸಾಯ್ಬೇಕು ಅಂತ ಹೇಳ್ಬಿಟ್ಟಲ್ವಾ, ಸೊ ನನ್ ಮಗು ಆಸೆನ ನಾನ್ ಈಡೇರಿಸಬೇಕು, ಅದ್ರೊಳಗೆ ಕೆಟ್ಟೋಳ್ತಾನೆ, ಇಂಥವಳೆಲ್ಲ ಭೂಮಿ ಮೇಲೆ ಏನಕ್ ಬದುಕಿರ್ಬೇಕು ಅಂತ ಆ ಚಿಕ್ಕ ಹುಡುಗಿ ಅವ್ರ ಚಿಕ್ಕಮ್ಮನ ಕೂಡ ನಮ್ ಹೀರೋಯಿನ್ ಸಾಯಿಸ್ಬಿಟ್ಟಿರ್ತಾಳೆ. ಅಷ್ಟೇ ಅಲ್ಲ, ಅದಾದ್ಮೇಲೆ ಅವ್ರ ಮಗಳ ಸಾವಿಗೆ ಯಾರೆಲ್ಲ ಕಾರಣರಾದ್ರೋ ಅವ್ರನ್ನೆಲ್ಲ ಹುಡುಕಿ ಒಬ್ಬೊಬ್ಬರಾಗಿ ಸಾಯಿಸ್ಕೊಂಡ್ ಬಂದಿದ್ದಾಳೆ. ಈ ತರ ಕೊಲೆ ಮಾಡ್ತಾ ಇರೋ ವಿಷಯ 4 ಜನ ಗೊತ್ತಾದಿರತ್ತೇನೆ ನಾಳೆ ದಿನ ಈ ತರ ಒಂದು ತಪ್ಪಾಗದೆ ಇರತ್ತೆ ಅಂತ ಹೇಳಿ ಅದಕ್ಕೋಸ್ಕರನೇ ನಮ್ ಹೀರೋಯಿನ್ ಅವ್ರ ಮಗಳಿಗೆ ಇಷ್ಟವಾದ ಒಂದು ಕಾರ್ಟೂನ್ ಕ್ಯಾರೆಕ್ಟರ್ ಪ್ರಿನ್ಸೆಸ್ ಅರೋರಾ ಅನ್ನೋ ಒಂದು ಸ್ಟಿಕ್ಕರ್ಸ್ ನ ಕೊಲೆ ನಡೆಯೋ ಪ್ರತಿ ಜಾಗದಲ್ಲಿ ಕೂಡ ಅಂಟಿಸ್ಬಿಟ್ಟು ಬಂದಿರ್ತಾಳೆ. ಈ ತರ ಫ್ಲಾಶ್ ಬ್ಯಾಕ್ ನೆಲ್ಲ ತೋರಿಸಿದ್ದಾದ್ಮೇಲೆ ಈಗ ಪ್ರೆಸೆಂಟ್ ನ ತೋರಿಸ್ತಾರೆ. ಕೋರ್ಟ್ ಅಲ್ಲಿ ಇವಳಿಗೆ ಲೈಫ್ ಸೆಂಟೆನ್ಸ್ ನ ಕೊಟ್ಬಿಟ್ಟಿರ್ತಾರೆ. ಪ್ಲಸ್ ಅವ್ರ ಮಗಳು ಸತ್ತಿರೋದ್ರಿಂದಾನೆ ಅವಳು ತುಂಬಾನೇ ಸೈಕಾಲಜಿಕಲ್ ಆಗಿ ಪ್ರಾಬ್ಲಮ್ ನ ಅನುಭವಿಸ್ತಾ ಇದ್ದಾಳೆ. ಅವಳು ಫಸ್ಟ್ ಅಂಡರ್ ಟ್ರೀಟ್ಮೆಂಟ್ ಇರ್ಬೇಕು ಅಂತ ಹೇಳಿ ಅವಳನ್ನ ಮೆಂಟಲ್ ಹಾಸ್ಪಿಟಲ್ ಗೆ ಸೇರಿಸಿರ್ತಾರೆ. ಈಗ ತುಂಬಾ ದಿನಗಳ ನಂತರ ಸೀನಿಯರ್ ಕೂಡ ಹೀರೋಯಿನ್ ನೋಡೋದಕ್ಕೋಸ್ಕರ ಹಾಸ್ಪಿಟಲ್ ಗೆ ಹೋಗಿರ್ತಾನೆ. ಅವ್ನ್ ತುಂಬಾ ವಿಷಯಗಳನ್ನ ಹೀರೋಯಿನ್ ಹತ್ರ ಹೇಳ್ತಾ ಇದ್ದಾನೆ. ಬಟ್ ಅದಕ್ಕೆ ಯಾವ್ದಕ್ಕೂ ಹೀರೋಯಿನ್ ಏನು ಒಂದು ರೆಸ್ಪಾನ್ಸ್ ಮಾಡ್ತಾ ಇಲ್ಲ, ಸೈಲೆಂಟ್ ಆಗಿ ಕೂತಿರ್ತಾಳೆ. ಅದಾದ್ಮೇಲೆ ಇವನೇ ಹೇಳ್ತಾನೆ, ನಿನ್ ಮಗಳ ಸಾವಿಗೆ ಕಾರಣ ಆಗಿರೋ ಆ ಸೈಕೋ ಕೂಡ ಇದೇ ಹಾಸ್ಪಿಟಲ್ ಅಲ್ಲೇ ಇದ್ದಾನೆ, ಅವನನ್ನ ನೋಡ್ದಮ್ಮ ನೀನು ಅಂತ ಕೇಳ್ಬಿಟ್ಟು, ಸರಿ ಆಯ್ತು ತಗೋ ಈ ಬೈಬಲ್ ನ ಓದು, ನೀನ್ ಸ್ವಲ್ಪ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ ಅಂತ ಹೇಳಿ ಅಲ್ಲಿಂದ ಸೀನಿಯರ್ ಕೂಡ ಹೊರಟೋಗ್ತಾರೆ. ಅದಾದ್ಮೇಲೆ ನಮ್ ಹೀರೋಯಿನ್ ಬುಕ್ ನೆಲ್ಲ ತೆಗೆದು ನೋಡಿದಾಗ ಲಾಸ್ಟ್ ಪೇಜ್ ಅಲ್ಲಿ ಶಾರ್ಪ್ ಆಗಿರೋ ಒಂದು ಐಟಮ್ ನ
ಸೈಕೋನ ಸೀನಿಯರ್ ಇಟ್ಟಿರ್ತಾರೆ. ಇದಕ್ಕೆ ಏನ್ ಅರ್ಥ? ನಿನ್ ಮಗಳ ಸಾವಿಗೆ ಕಾರಣ ಆಗಿರೋ ಮುಖ್ಯ ಆರೋಪಿ ನಿನ್ ಕಣ್ಮುಂದೆನೆ ಇದ್ದಾನೆ, ಅವನ ಸಾಯಿಸು ಅಂತ ತಾನೆ. ಸರಿ ಆಯ್ತು, ಕೊಟ್ಟಿರೋ ಟಾಸ್ಕ್ ನ ಕಂಪ್ಲೀಟ್ ಮಾಡ್ಬಿಡೋಣ ಅಂತ ಹೇಳಿ ಈಗ ಎಲ್ಲರೂ ಅಂದ್ರೆ ಹಾಸ್ಪಿಟಲ್ ಇರೋ ಎಲ್ಲಾ ಪೇಷಂಟ್ಸ್ ಕೂಡ ಫ್ರೀ ಟೈಮ್ ಅಂತ ಹೇಳಿ ಒಂದೇ ಹತ್ರ ಕೂತಿರ್ತಾರೆ. ಅದೇ ಜಾಗದಲ್ಲಿ ಹೀರೋಯಿನ್ ಕೂಡ ಇರ್ತಾಳೆ. ಅವಳಿಂದೇನೆ ಆ ಸೈಕೋ ಕೂಡ ಕೂತಿರ್ತಾನೆ. ಹೀರೋಯಿನ್ ಸ್ಲೋ ಆಗಿ ತಿರುಗ್ಬಿಟ್ಟು ಹೇಳ್ತಾಳೆ, ಏನೋ ಸೈಕೋ ಹುಚ್ಚ, ನೋಡಕ್ ಒಳ್ಳೆ ಬೀದಿಯಲ್ಲಿ ಸುತ್ತಾರೋ ಹುಚ್ಚನ ಇದ್ದಂಗಿದ್ಯಾ, ಅದ್ ಹೆಂಗೋ ಯಾವ ಜಾಗಕ್ಕೆ ಹೋದ್ರೆ ಆ ಜಾಗಕ್ಕೆ ನೀನ್ ಸೆಟ್ ಆಗ್ಬಿಡ್ತೀಯಾ? ಆಚೆ ಕಡೆ ಅನ್ಯಾಯವಾಗಿ ಒಂದು ಚಿಕ್ಕ ಹಸಿ ಮಗುನ ರೇಪ್ ಮಾಡಿ ಸಾಯಿಸ್ಬಿಟ್ಟು ಇಲ್ಲಿ ಆರಾಮಾಗಿ ಕುತ್ಕೊಂಡು ಹರಟೆ ಹೊಡಿತಾ ಇದೀಯಾ, ಮೆಂಟಲ್ ತರ ನಾಟಕ ಮಾಡ್ತಾ ಇದೀಯಾ. ಈ ತರ ನೀನ್ ಮಾಡ್ತಾರೋ ನಾಟಕನೆಲ್ಲ ಬೇರೆಯವ್ರು ನಂಬೋದು, ಆದ್ರೆ ನಾನ್ ನಂಬಲ್ಲ ಕಣೋ, ಬಿಟ್ಬಿಡ್ತೀನ ನಿನ್ನ ಅಷ್ಟು ಈಸಿಯಾಗಿ ನಾನು. ಏನೋ ನಾನು ಇಷ್ಟೆಲ್ಲ ಹೇಳ್ತಾ ಇದ್ರೆ ಒಳ್ಳೆ ಗೂಬೆ ತರ ಬಿಕ್ಕರ್ಸ್ಕೊಂಡ್ ಕೂತಿದ್ಯಾ. ನಾನ್ ಏನ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ನಿನ್ಗಿನ್ನೂ ಅರ್ಥ ಆಗಿಲ್ವಾ? ಒಂದು ವರ್ಷದಿಂದ ಒಂದು ಚಿಕ್ಕ ಹಸಿ ಮಗುನ ರೇಪ್ ಮಾಡಿ ಸಾಯಿಸ್ದಲ್ವೋ ಪಾಪಿ, ಆ ಹಸಿ ಮಗು ತಾಯಿ ಕಣೋ ನಾನು. ಈ ತರ ನಿನ್ನ ಮೆಂಟಲ್ ಹಾಸ್ಪಿಟಲ್ ಹಾಕ್ಬಿಟ್ರೆ ಯಾರ ಕೈಲೂ ನೀನ್ ಏನು ಮಾಡಕ್ಕಾಗಲ್ಲ ಅಂತ ಅನ್ಕೊಂಡಿದ್ಯಲ್ಲ, ಆದ್ರೆ ನಾನ್ ಮಾಡಿ ತೋರಿಸ್ತೀನಿ ಕಣೋ ಅಂತ ಆ ಬೈಬಲ್ ಇಂದ ಶಾರ್ಪ್ ಆಗಿರೋ ಒಂದು ಐಟಮ್ ನ ಎತ್ಕೊಂಡ್ ಬಂದಿದ್ಲಲ್ಲ, ಅದನ್ನ ಯೂಸ್ ಮಾಡಿ ನೈಸಾಗ ಅವ್ನ್ ಕತ್ನಾನೆ ಕಟ್ ಮಾಡಾಕ್ಬಿಟ್ಲು. ಪೈಪ್ ತುಂಬಾ ನೀರ್ ಬರ್ತಾ ಇರ್ಬೇಕಾದ್ರೆ ಪೈಪ್ ನ ಕಟ್ ಮಾಡಿದಾಗ ನೀರ್ ಹಂಗೆ ಬಿಚ್ಕೊಂಡು ಹೊಡಿಯತ್ತೆ. ಆ ತರ ಅವ್ನ್ ಕತ್ತಿಂದ ಬ್ಲಡ್ ಫುಲ್ ಆಗಿ ಹೊಡಿತಾ ಇರುತ್ತೆ. ಇದೆಲ್ಲ ಆದ್ಮೇಲೆ ಹೀರೋಯಿನ್ ಯೋಚನೆ ಮಾಡ್ತಾಳೆ, ನನ್ ಮಗು ಸಾವಿಗೆ ಕಾರಣ ಆಗಿರೋ ಪ್ರತಿಯೊಬ್ಬರನ್ನ ಕೂಡ ನಾನ್ ಸಾಯಿಸ್ಬಿಟ್ಟೆ, ಇನ್ ನನ್ ಮಗುನೇ ಇಲ್ದಿರೋ ಪ್ರಪಂಚದಲ್ಲಿ ನಾನೇನ್ ಮಾಡ್ಬೇಕು ಅಂತ ಹೇಳಿ ಆ ಸೈಕೋನ ಯಾವ ಕತ್ತಿನ ಯೂಸ್ ಮಾಡಿ ಚುಚ್ಚಿ ಸಾಯಿಸಿದ್ಲೋ ಅದನ್ನ ಯೂಸ್ ಮಾಡಿ ಅವಳ ಕತ್ತನ ಅವಳೆ ಕುಯ್ಕೊಂತಾಳೆ. ಇಲ್ಲಿ ನಮಗ್ ಕ್ಲಾಶ್ ಆಗ್ತಾ ಇರೋ ವಿಷಯ ಅಂತಂದ್ರೆ ಲಾಯರ್ ನ ಬಿಟ್ಬಿಟ್ಲಲ್ಲ, ಲಾಯರ್ ಅಷ್ಟೇ ನೈನ್ ಫ್ರೀ ಬರ್ಡ್ ಆಗ್ಬಿಡ್ತಾನ ಅಂತ ನೋಡಿದ್ರೆ ಅದಕ್ ತಾನೆ ನಾನ್ ಇದೀನಿ ಅಂತ ಸೀನಿಯರ್ ಹೇಳಿತಾರಲ್ವಾ. ಎಷ್ಟಿದ್ರೋ ಮಗು ಸೀನಿಯರ್ ಅವ್ರ ಮಗು ಕೂಡ ತಾನೆ. ಇನ್ ಅವ್ನ್ ಕತೆ ನಾನ್ ಮುಗಿಸ್ತೀನಿ ಅಂತ ಹೇಳಿ ಆ ಲಾಯರು ಅವ್ನ್ ಕೆಲಸ ಮುಗಿಸ್ಕೊಂಡು ಕಾರಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವ್ನ್ ಟೈರ್ ಗೆ ಪ್ರಿನ್ಸೆಸ್ ಸರೋರದ್ದು ಸ್ಟಿಕ್ಕರ್ ನ ಹಾಕಿರ್ತಾನೆ. ಪ್ಲಸ್ ಆ ಲಾಯರ್ ಕಾರ್ನೇ ಸೀನಿಯರ್ ಕೂಡ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಇನ್ ಲಾಯರ್ ಕತೆನ ನಾನ್ ಮುಗಿಸ್ತೀನಿ ಅಂತ ತಾನೆ ಅರ್ಥ. ಸೊ ಇಲ್ಲಿಗೆ ಈ ಮೂವಿ ಕೂಡ ಮುಗೀತು. ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿತ್ತು, ತುಂಬಾನೇ ಚೆನ್ನಾಗಿತ್ತು ಅಂತ ಅನ್ಕೊಂಡಿದೀನಿ. ಇದೇ ತರ ಇಂಟ್ರೆಸ್ಟಿಂಗ್ ಮೂವೀಸ್ ನೋಡೋದಕ್ಕೆ ನಮ್ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ಬಿಡಿ, ಜೊತೆಗೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡ್ಬಿಡಿ. ಅದು ನಮ್ಗೆ ಇನ್ನಷ್ಟು ಸಪೋರ್ಟಿವ್ ಆಗಿರುತ್ತೆ ಈ ತರ ಒಳ್ಳೆ ಒಳ್ಳೆ ಮೂವೀಸ್ ನೆಲ್ಲ ಮಾಡೋದಕ್ಕೆ. ಮತ್ತೆ ನಿಮ್ಮನ್ನ ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವಿ ಜೊತೆ ಮೀಟ್ ಆಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು.